ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಬೆನ್ನಿಗೆ ಬಿದ್ದಿದೆ ಎಸ್ಐಟಿ ತಂಡ. ಎಸ್ಐಟಿ ತಂಡ ನಿರಂತರವಾಗಿ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು, ಹಲವು ಪ್ರಶ್ನೆಗಳಿಂದ ಉತ್ತರ ಪಡೆಯುವಂತಹ ಕೆಲಸ ಆಗ್ತಾ ಇರೋದು. ಒಪ್ಪಿತವಾಗಿ ನಡೆದಿದೆಯಾ ಅಥವಾ ಬಲವಂತವಾಗಿ ನಡೆದಿದೆಯಾ? ಪೆನ್ ಡ್ರೈವ್ ಅನ್ನ ವೀಕ್ಷಿಸಿ ಹಲವರನ್ನ ಎಸ್ಐಟಿ ತಂಡ ಗುರುತಿಸಿದೆ. ಈಗಾಗಲೇ 2 ಪೆನ್ ಡ್ರೈವ್ಗಳನ್ನ ತಂಡ ವೀಕ್ಷಣೆ ಮಾಡಿದೆ. ಇವತ್ತಿನಿಂದಾನೇ ಗುರುತಿಸಿಕೊಂಡವರನ್ನು ಸಂಪರ್ಕ ಮಾಡಿ ಅವರನ್ನು ತನಿಖೆಗೆ ಒಳಪಡಿಸುವಂತಹ ಕೆಲಸಕ್ಕೆ ವಿಶೇಷ ತನಿಖಾ ತಂಡ ಮುಂದಾಗುತ್ತೆ. ಇನ್ನು ಮತ್ತೊಂದು ಕಡೆ ಎಸ್ಐಟಿ ತಂಡ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆಕ್ಷೇಪಣೆ ಇದ್ದವರನ್ನ, ಆಕ್ಷೇಪಣೆ ಇಲ್ಲದವರನ್ನ ಪ್ರಕರಣದಿಂದ ಆಕ್ಷೇಪಣೆ ಇಲ್ಲದವರನ್ನ ತಂಡ ಕೈ ಬಿಡುತ್ತೆ, ಆಕ್ಷೇಪಣೆ ಇದ್ದವರನ್ನ ವಿಚಾರಣೆಗೆ ಒಳಪಡಿಸುತ್ತೆ. ಸೊ ಈಗಾಗಲೇ ಹಾಸನ SP 2 ಪೆನ್ ಡ್ರೈವ್ಗಳನ್ನು ಹಸ್ತಾಂತರ ಮಾಡಿದ ಹಿನ್ನೆಲೆ ವಿಡಿಯೋಗಳ ಪರಾಮರ್ಶೆ ವಿಶೇಷ ತನಿಖಾ ತಂಡದಿಂದ ಆಗಿದೆ. ಸಂತ್ರಸ್ತರನ್ನು ಗುರುತಿಸಿ ಅವರನ್ನು ಸಂಪರ್ಕ ಮಾಡಿ ಮಾಹಿತಿ ಕಲೆ ಹಾಕುವಂಥದ್ದು, ತನಿಖೆಗೆ ಒಳಪಡಿಸುವಂತಹ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಅವರಿಂದ ಉತ್ತರ ಪಡೆಯುವಂತಹ ಕೆಲಸವೂ ಕೂಡ ಆಗುತ್ತೆ. ಈ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಭಾಗಿಯಾದಂಥವರು ಇದು ಒಪ್ಪಿತವಾಗಿದ್ದ ಅಥವಾ ಬಲವಂತವಾಗಿದ್ದ, ಆಮಿಷವಡ್ಡಲಾಯಿತಾ ಅಥವಾ ಹೆದರಿಕೆ ಬೆದರಿಕೆ ಹಾಕಲಾಯಿತಾ, ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಪಡೆಯುವಂತಹ ಕೆಲಸ ವಿಶೇಷ ತನಿಖಾ ತಂಡದಿಂದ ಆಗುತ್ತೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ನಿನ್ನೆ ಒಂದು ಟ್ವೀಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮೂಲಕ ತಿಳಿಸಿರೋದು, ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ವಿಚಾರಣೆಗೆ ಹಾಜರಾಗೋದಕ್ಕೆ ಆಗ್ತಾ ಇಲ್ಲ, ನಮ್ಮ ವಕೀಲರ ಮೂಲಕ ನಾನು ಮನವಿಯನ್ನು ಮಾಡಿಕೊಂಡಿದ್ದೇನೆ ಈ ಬಗ್ಗೆ ಅಂತಲೂ ಕೂಡ ಪ್ರಜ್ವಲ್ ತಿಳಿಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ, ವಿಡಿಯೋ ಪರಾಮರ್ಶೆ ಮಾಡಿ ವಿಡಿಯೋದಲ್ಲಿರುವಂತಹ ಸಂತ್ರಸ್ತರನ್ನ ಭೇಟಿ ಮಾಡಿ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸ, ಇಲ್ಲಿಂದ ಮತ್ತೆ ನೆಕ್ಸ್ಟ್ ಏನು ಪ್ರೊಸೆಸ್ ಇರುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಇದು ಎಷ್ಟರ ಮಟ್ಟಿಗೆ ಮುಳುವಾಗುವ ಚಾನ್ಸಸ್ ಇದೆ ಅಂತ? ಶ್ರೀಪಾದ್, ಖಂಡಿತವಾಗ್ಲೂ ಏನು ಈ ಒಂದು ಹಾಸನ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಹಾಸನ SP-ಯಿಂದ 2 ಪೆನ್ ಡ್ರೈವ್ಗಳು SITಗೆ ಹಸ್ತಾಂತರ ಆಗಿತ್ತು. ಅವುಗಳನ್ನು ಸಂಪೂರ್ಣವಾಗಿ ಪರಾಮರ್ಶೆ ನಡೆಸಿರ್ತಕ್ಕಂಥ SIT ತಂಡ ಅದರಲ್ಲಿ ಕೆಲವರ ಗುರುತನ್ನು ಈಗಾಗಲೇ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿರ್ತಕ್ಕಂಥ ಸಂತ್ರಸ್ತೆಯರನ್ನು ಅವರನ್ನು ಇಂದಿನಿಂದ SIT ಅಧಿಕಾರಿಗಳು ಭೇಟಿ ಮಾಡಿ ಅವರಿಂದ ಒಪಿನಿಯನ್, ಅವರ ಹೇಳಿಕೆ ಏನು ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಒಂದು ಭಾಗವಾಗಿ ಆ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿ ಮೇಲೆ ಅವರು ಏನಾದರೂ ದೂಷಣೆಯನ್ನು ಮಾಡ್ತಾರಾ ಅಥವಾ ಅದನ್ನು ಅರಿಬಿಟ್ಟಿರ್ತಕ್ಕಂಥ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರ್ತಕ್ಕಂಥ ವ್ಯಕ್ತಿಯ ಮೇಲೆ ದೂರನ್ನು ನೀಡ್ತಾರೆ. ಇದು ಪ್ರಮುಖವಾದಂಥ ವಿಚಾರ. ಈ ವಿಚಾರಗಳನ್ನು ಗಮನಿಸಿ SIT ಮುಂದಿನ ಕ್ರಮಕ್ಕೆ ಮುಂದಾಗೋದು. ಒಂದು ವೇಳೆ ಅವರು ವಿಡಿಯೋದಲ್ಲಿ ಬಲವಂತವಾಗಿ ಏನಾದರೂ ಬಳಸ್ಕೊಂಡಿದ್ರೆ ಈಗಾಗಲೇ ಏನು ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಅಂತೇಳಿ ಹೇಳಲಾಗ್ತಾ ಇದೆ, ಅವರ ಮೇಲೆ ಕ್ರಮಕ್ಕೆ ಮುಂದಾಗುವಂಥದ್ದು. ಒಂದು ವೇಳೆ ಇಲ್ಲ ಈ ವಿಡಿಯೋಗಳನ್ನು ಬಿಟ್ಟವ್ರ ಮೇಲೆ ನಾವು ದೂರನ್ನು ದಾಖಲಿಸ್ತೀವಿ, ಇದರಿಂದ ಸಾಕಷ್ಟು ಮಾನಹಾನಿ ಆಗಿದೆ ಅಂತೇಳಿ ದೂರನ್ನು ದಾಖಲಿಸಿದ್ರೆ ಈ ವಿಡಿಯೋಗಳನ್ನು ಯಾರು ಸಾಮಾಜಿಕ ಜಾಲತಾಣಗಳೆಲ್ಲ ಹಾಕಿದ್ದಾರೆ ಅವರ ಮೇಲೆ ಕ್ರಮಕ್ಕೆ ಮುಂದಾಗುವಂಥದ್ದು. ಯಾಕಂತಂದರೆ ಎರಡೂ ಸಹ ಏನು ಈ ಒಂದು ಎರಡರ ಮೇಲೂ ಕ್ರಮ ತೆಗೆದುಕೊಳ್ಬೇಕಂದ್ರೆ ಆ ವಿಡಿಯೋದಲ್ಲಿರ್ತಕ್ಕಂಥ ಸಂತ್ರಸ್ತೆಯರು ಯಾವ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಯಾವುದಕ್ಕೆ ಅವರು ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಮೇಲೆ SIT ಕೆಲಸ ನಿರ್ವಹಿಸಬೇಕಾಗಿರುತ್ತೆ ಮತ್ತು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಇಂದಿನಿಂದ ಸಂತ್ರಸ್ತೆಯರನ್ನು ಸಂಪರ್ಕಿಸಿ ಒಂದು ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಒಂದು ಕೆಲಸವನ್ನು SIT ಅಧಿಕಾರಿಗಳು ಮಾಡುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.